ಹಾಯ್ ಗಾಯ್ಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಬ್ಲಾಗ್ ಬರೆಯೋಣ ಅಂತ ಇದ್ದೆ ಕ್ರಮ್ಯಾಟಿಕ್ ವೆಬ್ಸೈಟಲ್ಲಿ ಎಲ್ಲ ಟ್ರೇಡ್ಸ್ಗಳದ್ದು ಕೂಡ. ಬಟ್ ತುಂಬ ಟೈಮ್ ಆಗುತ್ತೆ, ತುಂಬ ಟೈಮ್ ಕನ್ಸ್ಯೂಮಿಂಗು ಅನ್ನೋದಕ್ಕೆ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಬಿಟ್ಟು ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇರೋದು. ಓಕೆನಾ? ಸೊ ಇವತ್ತು ಯಾವ್ಯಾವ ಟ್ರೇಡ್ ಪಿಕ್ ಆಗಿತ್ತು ಅದರದ್ದು ಎಕ್ಸ್ಪ್ಲನೇಷನ್ ಎಂಡ್ ಟು ಎಂಡ್ ಕೊಡ್ತೀನಿ. ಓಕೆ, ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ಏನು ಅಂದರೆ ಮ್ಯಾನ್ಯುವಲ್ ಟ್ರೇಡ್ ಮಾಡ್ತಿರಲ್ಲ, ಇಟ್ಸ್ ಎ ಬೆಸ್ಟ್ ಒನ್ ಆ್ಯಂಡ್ ಯು ಕ್ಯಾನ್ ಎಂಜಾಯ್. ಓಕೆ, ಟ್ರೇಡ್ನ ಎಂಜಾಯ್ ಮಾಡ್ಬೋದು. ಆಲ್ಗೋ ಟ್ರೇಡ್ಸ್ ಎಲ್ಲ ಇದು ಯಾರ ಕೈಗೆ ಏನು ಅಂತೀವಿ ಎಮೋಷನ್ಸ್ ಕಂಟ್ರೋಲ್ ಆಗಲ್ಲ ಅವ್ರುಗಳಿಗೆ ಮಾತ್ರ. ಬಟ್ ನಾನಿಲ್ಲಿ ಆ ಟ್ರೇಡ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೇಮೇ ಇರುತ್ತೆ, ಬಟ್ ಸಮ್ಟೈಮ್ಸ್ ಅಲ್ಲಿ ಇಶ್ಯೂಸ್ ಆಗೋದನ್ನ ಅದನ್ನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಸೊ ದಟ್ ಯು ವಿಲ್ ಗೆಟ್ ಎನ್ ಐಡಿಯಾ. ನೀವು ಬೇರೆ ಎಲ್ಲೋ ಆಲ್ಗೋಸ್ಗಳನ್ನ ತಗೋಬೇಕಾದ್ರೂ ಕೂಡ ನೀವು ಇದನ್ನೆಲ್ಲನೂ ಕೂಡ ಯೋಚನೆ ಮಾಡಿ ತಗೊಳ್ಳಿ. ಓಕೆನಾ? ನಾನು ಇದನ್ನ ಯೂಸ್ ಮಾಡಿ ಹಾಗೆ ಹೀಗೆ ನಾನು ಏನು ಹೇಳೋದಿಲ್ಲ. ಇನ್ ಕೇಸ್ ಬೆಟರ್ ಆಲ್ಗೋಸ್ಗಳಿದ್ರು ಕೂಡ ಯು ಕ್ಯಾನ್ ಯೂಸ್ ದಟ್, ಬಟ್ ಇವೆಲ್ಲನೂ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಬ್ಲೈಂಡ್ ಆಗಿ ಫಾಲೋ ಮಾಡಬೇಡಿ. ಆ್ಯಂಡ್ ಆ ಟ್ರೇಡ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ನಿಮಗೂ ಕೂಡ ನಾಲೆಜ್ ಬರುತ್ತೆ ಆ್ಯಂಡ್ ಟ್ರೇಡ್ಗಳನ್ನ ಕೂಡ ತಗೋಬೇಕಾದ್ರೆ ಕಾನ್ಫಿಡೆನ್ಸ್ ಬರುತ್ತೆ ನಾಳೆ. ಓಕೆ, ಫಸ್ಟ್ ಟ್ರೇಡು. ಆ್ಯಂಡ್ ನಾನಿವಾಗ ಕ್ರಮ್ಯಾಟಿಕ್ ಇದಕ್ಕೆ ಹೋಗ್ತೀನಿ. ಸೊ ನಾವು -52% ಅಲ್ಲಿದ್ವಿ. ಏನಾಗುತ್ತೆ ಅಂದರೆ ರೈಟ್, ನಾವು ಮ್ಯಾನ್ಯುವಲ್ ಆಗಿ ನೋಡಬೇಕಾದ್ರೆ ಏನೆಲ್ಲ ನೋಡ್ತೀವಿ, ಬಟ್ ಇಲ್ಲ ಹಾಗಾಗಲ್ಲ. 100 ಅಂದರೆ 100ಗೆ ಬರಬೇಕದು, 200 ಅಂದರೆ 200ಗೆ ಬರಬೇಕು, 99ಗೆ ಬಂದ್ಬಿಟ್ಟು ರಿವರ್ಸ್ ಆದರೂ ಕೂಡ ಪಿಕ್ ಆಗೋದಿಲ್ಲ. ಸೊ ಇವೆಲ್ಲಾನು ಇರುತ್ತೆ, ಇವೆಲ್ಲಾನು ಕೂಡ ಹೆಂಗೆಂಗೋ ಫಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಪರ್ಫಾರ್ಮೆನ್ಸ್ ಲ್ಯಾಬ್ ನೋಡ್ಬೋದು, -52%ಇಂದ ವಿ ಹ್ಯಾವ್ ಕಮ್ ಅರೌಂಡ್ +2.4%ಗೆ. ಓಕೆ, ಆ್ಯಂಡ್ ಇಲ್ಲಿ ನೋಡ್ಬೋದು. ಸೊ ಇವತ್ತಿನ ಟ್ರೇಡ್ನ ನಾನು ಇದು ಮಾಡ್ತೀನಿ. ಒಂದು 0.01 ಅಷ್ಟೇನೆ. ಓಕೆ, 0.01 ಲಾಟು. ಓಕೆ, ಜಾಸ್ತಿ ಲಾಟ್ ಆಗ್ತಾ ಇಲ್ಲ, $30 ಅಷ್ಟೇನಾಗುತ್ತೆ ನೋಡೋದಕ್ಕೆ. ಇಲ್ಲಿ ನೋಡ್ಬೋದು $2. ಆಮೇಲೆ ನೋಡಿ $4 -$6.43 ಇದೆಯಲ್ಲ, ಈ $6.43 ನಾನು ಹೇಳ್ತೀನಿ ಇದು ಏನಾಯಿತು ಅಂತ. ಆಮೇಲೆ $8. ಓಕೆ, ಇಲ್ಲೆಲ್ಲಾನು ಕೂಡ ಇದು ಏನು SL ಇತ್ತಲ್ಲ, ಇದು SL ಆಗಬಾರ್ದಾಯಿತು ಆ್ಯಂಡ್ ಇದು ಪಿಕ್ಕೇ ಆಗಬಾರ್ದಾಗಿತ್ತು. ಓಕೆ, ಮ್ಯಾಕ್ಸಿಮಮ್ ಈ 3 ಟ್ರೇಡ್ ಇವತ್ತು ಆಗಬೇಕಾಗಿತ್ತು, ಬಟ್ ಇವೆರಡು ಟ್ರೇಡ್ಗಳಲ್ಲಿ ಏನು ಇಶ್ಯೂ ಆಯಿತು ಆ್ಯಂಡ್ ಈ 2 ಟ್ರೇಡ್ಗಳನ್ನ ತೊಗೊಳೋದಕ್ಕೆ ಏನು ರೀಸನ್ ಅದೆಲ್ಲನೂ ನಾನು ಹೇಳ್ತೀನಿ. ಇದನ್ನು ಇವಾಗ ಕ್ಲೋಸ್ ಮಾಡ್ತೀನಿ, ಹೋಪ್ ನೀವು ನೋಡ್ಕೊಂಡ್ರಲ್ಲ. ಈ ಟ್ರೇಡ್ನ ಇಲ್ಲಿ ಪಿಕ್ ಮಾಡಿದೆ. ಓಕೆ, ಸಿಂಪಲ್ ಅಂದರೆ ಸಿಂಪಲ್ಲು. ಇದು ಹೈ ಅಕ್ಯುರೇಟ್ ಟ್ರೇಡು. ಯಾಕೆ ಇದು ಹೈ ಅಕ್ಯುರೇಟ್ ಟ್ರೇಡು ಅಂದರೆ, ಆ್ಯಂಡ್ ಈ ಟ್ರೇಡ್ ಪಿಕ್ ಆದಾಗ ನೀವು ನೋಡ್ಬೋದು TP ಇರಲಿಲ್ಲ, ಸೊ ಟ್ರಯಲ್ ಮಾಡಬೇಕಾಯ್ತು. ಬಟ್ ಸ್ಪೈಕ್ಸ್ಗಳು ಹೊಡೆದ್ಬಿಟ್ಟಿದ್ದಾವೆ, ಏನೂ ಮಾಡೋದಕ್ಕಾಗಲ್ಲ. ಇದು ಯಾಕೆ ಹೈ ಪ್ರಾಬಬಿಲಿಟಿ ಟ್ರೇಡ್ ಅಂತೀನಿ ಅಂದರೆ, ಇಲ್ಲಿ ನೋಡ್ಬೋದು 20 ಮತ್ತು 50 EM ಬ್ರೇಕ್ ಆಗಿದೆ. ಓಕೆ, ಅದು ಒಂದೇ ಆಗಿರೋದ್ರಿಂದ ಅಲ್ಲ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ಬನ್ನಿ, ಪಿವೋಟ್ ಕ್ಯಾಮ್ರೆಲಾ ಲೆವೆಲ್ ನೋಡಿ, R3 ಲೆವೆಲ್ ಇದೆ. R3 ಲೆವೆಲ್ ಜೊತೆಗೆ 50 ಆ್ಯಂಡ್ 20 EM ಬ್ರೇಕ್ ಆಗಿದೆ. ಓಕೆ, ಟ್ರೇಡಿಂಗ್ ಲೆಜೆಂಡ್ನ ನೋಡ್ಕೊಳ್ಳಿ, ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಕೂಡ ಇದೆ. ಇನ್ನೇನು ಬೇಕು ನಿಮಗೆ ಕನ್ಫರ್ಮೇಷನ್? ಡನ್, ಪ್ರಾಪರ್ ಎಂಟ್ರಿ. ಓಕೆನಾ? ಇದು ಗೊತ್ತಾಯ್ತಾ? ಆ್ಯಂಡ್ ಇಲ್ಲಿ ತನಕ ಏನಕ್ಕೆ TP ಇಟ್ಟಿರೋದು ಅಂದರೆ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ಕೊಳ್ಳಿ. ಸೊ 1 ಇದೆ, 1.618 ಅಲ್ಲ, 1 ಮ್ಯಾಕ್ಸಿಮಮ್ 1 ಹತ್ರ ಸಪೋರ್ಟ್ ತೊಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಯು ಕ್ಯಾನ್ ಅಬ್ಸರ್ವ್ ಯರ್ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇಲ್ಲೇ ಇರೋದ್ರಿಂದ. ಓಕೆನಾ? ಇದು ಕ್ಲಿಯರ್ ಆಯ್ತಾ ನಿಮಗೆ? ಡೈಲಿ ಟ್ರೇಡ್ಸ್ಗಳನ್ನ ನೋಡ್ತಾ ಇರ್ತೀರ, ಎಷ್ಟು ಸತಿ ಹೊಡಿಬೋದು ಇದನ್ನು ಹೇಳಿ. ಓಕೆ, ಆ್ಯಂಡ್ ಇನ್ನೊಂದೇನೆಂದರೆ, ಇವಾಗ ಇಲ್ಲೇ ನೋಡಿ, ನೀವು ವಾಲ್ಯೂಮ್ ಪ್ರೊಫೈಲ್ನ ಹಾಕೋಬೇಕಾದ್ರೆ ಬ್ರೋ ಕೇಳ್ತಾ ಇರ್ತಾರೆ ಯಾವ್ದು ಕರೆಕ್ಟ್ ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿಂದ ಫಾಲ್ ಆಗಿದೆಯಾ, ಕರೆಕ್ಟಾ? ಈ ಫಾಲ್ ಆಗಿ ಈ ಫಾಲನ್ನ ಹಿಡೀರಿ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿದೆ. ಓಕೆನಾ? ಈ ಎಂಡ್ ನೋಡಿ, ಈ ಎಂಡಲ್ಲಿದೆ, ಕರೆಕ್ಟಾ? ಇಲ್ಲಿ ತನಕ ಬರೋದಕ್ಕೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಇಲ್ಲೆಲ್ಲರೂ EMA ಬ್ರೇಕ್ ಆಯಿತು ಅಂದರೆ ನೀವು ಅನ್ಕೊಂಬಿಡಿ, ಸೊ ದೇರ್ ಮೇ ಬಿ ಚಾನ್ಸ್ ಮಾರ್ಕೆಟ್ ಇಲ್ಲಿಂದ ಬಂದು ಫಾಲ್ ಆಗ್ಬೋದು. ಓಕೆ, ಇಲ್ಲಿಂದ ಬಂದು ಫಾಲ್ ಆಗ್ಬೋದು ಮಾರ್ಕೆಟ್. ಸೊ ಸ್ಟಾಪ್ ಲಾಸ್ಗಳನ್ನ ಇದ್ರ ಮೇಲಿಟ್ಟರೆ ಇನ್ನೂ ಸೇಫ್ ಇರ್ತೀರ, ಟ್ರಿಗರ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಬಟ್ ಇಲ್ಲೇ ಏನಾದರೂ ನಿಮಗೆ EMA ಬ್ರೇಕ್ ಆಯಿತು ಅಂದರೆ ಇಲ್ಲಿ ನೋಡ್ಬೋದು ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಇದೆ, ಎಲ್ಲನೂ ಇದೆ. ಆ್ಯಂಡ್ ಇವಾಗ ನೋಡಿ, ಈ ಝೋನ್ಸ್ಗಳಿದಾವಲ್ಲ, ಈ ಝೋನ್ಸ್ ಇವಾಗ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾನು ಇಲ್ಲಿ ಪಿಕ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಈ ಮೂಮೆಂಟ್ ಕಂಪ್ಲೀಟ್ ಆಗಬೇಕು. ಇಲ್ಲಿ ಬಂದಾಗ ಬೈಟ್ ಸೈಡ್ಸ್ಗಳನ್ನ ನೋಡೋದಕ್ಕೆ ಟ್ರೈ ಮಾಡ್ತೀನಿ ಮ್ಯಾನ್ಯುವಲ್ ಆಗಿ ಮಾಡಬೇಕಾದ್ರೆ. ಬಟ್ ಆಲ್ಗೋ ಏನು ಮಾಡುತ್ತೆ ಅಂದರೆ, ಈ ಲೆವೆಲ್ ಹತ್ರ ವಿತ್ EMA ಬ್ರೇಕ್ ಎಲ್ಲ ಆದಾಗ ತೊಗೊಳೋಕೆ ಟ್ರೈ ಮಾಡುತ್ತೆ. ಓಕೆ, ಇದು ಫಸ್ಟ್ ಟ್ರೇಡ್ ಲಾಜಿಕ್ಕು. ಸೆಕೆಂಡ್ ಟ್ರೇಡ್ ಲಾಜಿಕ್ ನೋಡಿ,
ಅಂದರೆ ಬೆಳಿಗ್ಗೆ ಫಸ್ಟ್ ಟ್ರೇಡು ಇಲ್ಲಿ ಪಿಕ್ ಆಗಿತ್ತು, ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಹತ್ರ ಪಿಕ್ ಆಗಿತ್ತು. ಆ್ಯಂಡ್ ಇಲ್ಲಿ ಏನು ಮಾಡಿತ್ತು ಅಂದರೆ ಅದು EMA ತನಕ ಟಾರ್ಗೆಟ್ ಇಟ್ಕೊಂಡಿತ್ತು. ಓಕೆ, ಇಲ್ಲೇ ಪಿಕ್ ಮಾಡಿ EMA ತನಕ ಟಾರ್ಗೆಟ್ ಇಟ್ಕೊಂಡಿತ್ತು. ಸೊ ಅದು ಸ್ಮಾಲ್ ಅಂದರೆ ಸ್ಮಾಲ್ ಇತ್ತು. ಓಕೆ, TP EMAನ ಹೊಡೆದು ಹೋಯ್ತು. ಸೊ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ನ ನೋಡ್ಕೊಳ್ಳಿ ಇಲ್ಲಿ. ದೆನ್ ನೀವು ಬೇಕಾದ್ರೆ BB ನೋಡ್ಕೊಳ್ಳಿ, BB ಆಚೆ ಹೋಗಿ ಒಳಗಡೆ ಬಂದಿದೆ. ಸೊ ದಟ್ಸ್ ವೈ. ಓಕೆ, ಆ್ಯಂಡ್ ಇನ್ನೊಂದು ನೋಡಿ, ಪಿವೋಟ್ ಕ್ಯಾಮ್ರೆಲ್ಲ ಅದೇನು ಇರಲಿಲ್ಲ, ಅದ್ರದ್ದೇನು ನೋಡಿಲ್ಲ, VWAPದು ಏನೂ ಇರಲಿಲ್ಲ, CPRದು ಏನೂ ಇರಲಿಲ್ಲ. ಸೊ ಅದೇನು ನೋಡೋಕೆ ಹೋಗಲಿಲ್ಲ. ಸೊ ಇಲ್ಲಿ ಪಿಕ್ ಆಯಿತು. ಓಕೆ, ಆಮೇಲೆ ಇಲ್ಲಿ ಪಿಕ್ ಆಗಿದ ತಕ್ಷಣ ನೋಡಿ ಅಗೇನ್ ಬಂದು ಅದೇ ಸೇಮ್ ರಿಜೆಕ್ಷನ್ ಆಗಿದೆ. ಇಲ್ಲೂ ಪಿಕ್ ಆಗಬೇಕಾಯ್ತು. ಯಾಕೆ ಆಗಲಿಲ್ಲ ಅಂದರೆ ಒನ್ ಟ್ರೇಡ್ ಪಿಕ್ ಆದಮೇಲೂ ಬಫರ್ ಟೈಮ್ ಇರುತ್ತೆ. ಅಂದರೆ 20 ಮಿನಿಟ್ಸ್ 30 ಮಿನಿಟ್ಸ್ ಈ ಥರ ಬಫರ್ ಟೈಮ್ ಇರುತ್ತೆ. ಒಂದು ಟ್ರೇಡ್ ಪಿಕ್ ಆದಮೇಲೆ ಆ ಬಫರ್ ಟೈಮ್ ಆದಮೇಲೆ ನೆಕ್ಸ್ಟ್ ಟ್ರೇಡ್ ಪಿಕ್ ಆಗೋದು. ಸೊ ಅವಾಗ ಈ ಟ್ರೇಡ್ ಮಿಸ್ ಆಗೋಗಿದೆ. ಆಮೇಲೆ ಇಲ್ಲಿ ಬೈ ಟ್ರೇಡ್ನ ಪಿಕ್ ಮಾಡಿತ್ತು. ಇಲ್ಲಿ ಬೈ ಟ್ರೇಡನ್ನ ಏನಕ್ಕೆ ಪಿಕ್ ಮಾಡಿತ್ತು ಅಂದರೆ ಯು ಕ್ಯಾನ್ ಅಬ್ಸರ್ವ್ ಹಿಯರ್ CPR ಸಪೋರ್ಟ್ ಇತ್ತು. ಆ್ಯಂಡ್ ಆ್ಯಕ್ಚುಲಿ ಇಲ್ಲೂ ಕೂಡ CPR ಸಪೋರ್ಟ್ನ ತೊಗೊಂಡಿತ್ತು. ಸೊ ಅದಕ್ಕೆ ಈ CPR ಸಪೋರ್ಟ್ ಟ್ರೇಡ್ನ ಪ್ಲ್ಯಾನ್ ಮಾಡಿದ್ದು. ಫಸ್ಟ್ ಟೈಮ್ ಸಪೋರ್ಟ್ ತೊಗೊಂಡಾಗ ಅದು ಟ್ರೇಡ್ನ ಪ್ಲ್ಯಾನ್ ಮಾಡೋದಿಲ್ಲ, ಯಾಕಂದರೆ ಲಾಟ್ ಆಫ್ ಟೈಮ್ಸ್ ಇದು ಬೀಳೋವಂಥ ಚಾನ್ಸಸ್ ಇರುತ್ತೆ ರಿಜೆಕ್ಟ್ ಮಾಡಿ. ಸೊ ಅಗೇನ್ ಇಲ್ಲೇ ಬಂದಾಗ ಇದು ಒಂದು ಡಿಮ್ಯಾಂಡ್ ಝೋನ್ ಆಗಿ ಕನ್ವರ್ಟ್ ಆಯಿತು. ಬಟ್ ಇಲ್ಲಿ ಟ್ರೇಡ್ ಪಿಕ್ ಮಾಡಿತ್ತು. ಮ್ಯಾಟರ್ ಏನು ಅಂದರೆ SLನ ನಾವು ಲೈಕ್ 100 pips ಅಂತೂ ಮಿನಿಮಮ್ ಇರಲೇಬೇಕು ಗೋಲ್ಡ್ ಅಂದರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಲಾಟ್ ಆಫ್ ಜನ ಒಂದೊಂದು ಟ್ರೇಡ್ ಅಂದರೆ ಲೈಕ್ ಒಂದೊಂದು ಲಾಟ್ ಸೈಜ್ನ ಯೂಸ್ ಮಾಡ್ತಾ ಇರ್ತಾರೆ. 0.01 ಇರುತ್ತೆ ಕ್ಯಾಪಿಟಲ್. ಓಕೆ, ಫಂಡಿಂಗ್ ಅಕೌಂಟ್ಗಳಿಗೆಲ್ಲ ಆದರೆ ದೂರ ಇರ್ಬೋದು ಸ್ಟಾಪ್ ಲಾಸ್, ಸೊ ದಟ್ ನಾವು ಕೋಡ್ ಮಾಡ್ಬೋದು ಆ ಥರ ದೂರ ಇರೋ ಥರ. ಬಟ್ ಬ್ರೋಕರಲ್ಲಿ ಇದ್ದಾಗ ನಮಗೂ ಒಂದು ಸ್ವಲ್ಪ ಇರುತ್ತಲ್ಲ, ಲೈಕ್ ಅವ್ರದ್ದು ದೊಡ್ಡ ಲಾಸ್ ಆಗಬಾರ್ದು, ಕ್ಯಾಪಿಟಲ್ ಕಂಟ್ರೋಲ್ ಮಾಡಬೇಕು. ಸಮ್ ಮೆಂಬರ್ಸ್ $30 ಹಾಕೊಂಡ್ಬಂದ್ಬಿಡ್ತಾರೆ. ಸೊ $10 ಎಲ್ಲ ಹೋಗ್ಬಿಡುತ್ತೆ ಅದು. ಸೊ ದಟ್ಸ್ ವೈ. ಸೊ ಇದು SL ಹಿಟ್ ಆಗೋಯ್ತು. SL ಹಿಟ್ ಆಗಿ ಇಲ್ಲಿ ಲೂಸ್ ಸೆಲ್ ಟ್ರೇಡೇ ಇರಲಿಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲೇ ನೋಡಿ, ಇಲ್ಲನ್ನ ಅಬ್ಸರ್ವ್ ಮಾಡಿ. ಈ ಒಂದು ಮೂಮೆಂಟ್ ಏನಿದೆಯಲ್ಲ, ಈ ಒಂದು ಮೂಮೆಂಟಿಗೆ ಓಕೆ, ಈ ಒಂದು ಮೂಮೆಂಟಿಗೆ ನೀವು ಇದನ್ನು ಹಾಕ್ಕೊಳ್ಳಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿದ್ರ ಓಕೆ, ಇಲ್ಲಿ ಪಿಕ್ ಮಾಡಬೇಕಾಗಿತ್ತದು. ಓಕೆ, CPR ಸಪೋರ್ಟ್ ತೊಗೊಂಡು ಇಲ್ಲಿ ಪಿಕ್ ಮಾಡಬೇಕಾಯಿತು. ಬಟ್ ಇದೇನಾಯ್ತೋ ಗೊತ್ತಿಲ್ಲ, ಇಲ್ಲೇ CPR ಹತ್ರ ಪಿಕ್ ಮಾಡಿಬಿಟ್ಟು ಇಲ್ಲಿ ರಿಜೆಕ್ಷನ್ ಆಯ್ತಲ್ಲ. ಸೊ SL ಹೊಡೀತು. ದೆನ್ ಅಗೇನ್ ಬಫರ್ ಇರಬೇಕು. ಓಕೆ, ನಾನು ಹೇಳ್ತೀನಿ ಎಲ್ಲ ಟ್ರೇಡ್ಸ್ಗೂ ಕೂಡ 20-30 ಮಿನಿಟ್ಸ್ ಬಫರ್ ಇರುತ್ತೆ. ಬಟ್ ಇಲ್ಲಿ ಆ ಬಫರ್ ಆ್ಯಡ್ ಆನ್ ಆಗಿಲ್ಲ. ಸೊ ದಟ್ ಈ ಲೆವೆಲ್ ರಿಜೆಕ್ಷನ್ ಅಂತ ಅದು ಪಿಕ್ ಮಾಡಿಬಿಟ್ಟಿದೆ. ಓಕೆನಾ. ಸೊ ದಟ್ಸ್ ವೈ ಈ ಒಂದು ಸೆಲ್ ಪಿಕ್ ಆಗಿರೋದು. ಅದೇನಕ್ಕೆ ಬಫರ್ ಆಗಿಲ್ಲ ಅದೆಲ್ಲನೂ ನೋಡ್ತೀನಿ. ಬಟ್ ಈ ಒಂದು ಬೈ ಟ್ರೇಡ್ ಅದು ಕ್ಯಾಚ್ ಮಾಡಬೇಕಾಗಿಲ್ಲ. ಸೊ ನಿಮಗೆ ಇವತ್ತು ಪ್ರಾಪರಾಗಿ ನೋಡಿದ್ರೆ ಓಕೆ, ಈ ಒಂದು ಟ್ರೇಡ್ ಆ್ಯಂಡ್ ಈ ಒಂದು ಟ್ರೇಡ್ ಇಟ್ಸ್ ಎ ಬ್ಯೂಟಿಫುಲ್ ಟ್ರೇಡ್. ನಿಮ್ಮ ಕ್ಯಾಪಿಟಲ್ ಎಲ್ಲನೂ ಕೂಡ ಇಲ್ಲೇ ಅಂದರೆ ಕ್ಯಾಪಿಟಲ್ ಮೇಲೆ 15% ಈಸಿ ಬಂದ್ಬಿಟ್ಟಿರೋದು. ಬಟ್ ಹೇಳಿದ್ನಲ್ಲ, ಸೊ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್, ಲಾಟ್ ಆಫ್ ಎಲ್ಲನೂ ಮಾಡಬೇಕಾಗತ್ತೆ. ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ಟ್ರೇಡ್ಸ್ಗಳು ಸಿಗ್ತಾ ಇದ್ದಾವೆ. ಜಸ್ಟ್ ಫೋಕಸ್. ಓಕೆ, ಫೋಕಸ್ ಆನ್ ವಾಟ್ ಯು ಆರ್ ಡೂಯಿಂಗ್. ಓಕೆ, ಯಾವುದೇ ಥರ ಮೈಂಡನ್ನು ನೀವು ಲೈಕ್ ಬೇರೆ ಕಡೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸಿಂಪಲ್ ಆಗಿ ಇಟ್ಕೊಳ್ಳಿ. ಚಾರ್ಟ್ ಮೇಲೆ ಏನೂ ಇಂಡಿಕೇಟರ್ ಇಟ್ಕೋಬೇಡಿ. ಹೈಯರ್ ಟೈಮ್ ಫ್ರೇಮಿಗೆ ಹೋಗಿ ಅನಲೈಸ್ ಮಾಡಾದ್ಮೇಲೆ ಬಂದು ಅದ್ರ ವ್ಯೂ ಪ್ರಕಾರ ಟ್ರೇಡ್ ಮಾಡಿ. ಓಕೆ, ಇವಾಗ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇದು ಒನ್ ಆಫ್ ದ ಎಂಥ ಸ್ಟ್ರಾಂಗ್ ರೆಸಿಸ್ಟೆನ್ಸ್. ಈ ಟ್ರೇಡ್ಸ್ಗಳೆಲ್ಲ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಚಿಕ್ಕ ಮಕ್ಕಳು ಕೇಳಿದ್ರು ಕೂಡ ಈ ಟ್ರೇಡ್ಗಳನ್ನೆಲ್ಲ ಪಿಕ್ ಮಾಡ್ತಾರೆ. ಆ್ಯಂಡ್ ಈ ಟ್ರೇಡು ಇಲ್ಲಿ ರೀಟ್ರೇಸ್ಮೆಂಟ್ ಟ್ರೇಡ್ ಅಂತ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಯು ವಿಲ್ ಇನ್ಕ್ಲೂಡ್ R3 ಟ್ರೇಡಿಂಗ್ ಲೆಜೆಂಡ್ ಎಲ್ಲ ಇನ್ಕ್ಲೂಡ್ ಮಾಡ್ಕೋತಿರೋದು ನೋಡಿ. ಬೆಟರ್ ಅಂದರೆ ಬೆಟರ್ ಟ್ರೇಡ್ಸ್ ಸಿಗ್ತವೆ. ಓಕೆ, ಫೋಕಸ್. ಓಕೆ, ಬಟ್ ಸೊ ನಾನು ಹೇಳಿದ್ನಲ್ಲ, ಲೈಕ್ ನಾವು ಹೇಗೆ ಮ್ಯಾನ್ಯುವಲ್ ಮಾಡ್ತಾ ಇದ್ದೀವಿ ಅದೇ ಥರ ಆಲ್ಗೋನ ಟ್ರೈ ಮಾಡ್ತಾ ಇದ್ದೀವಿ ಮಾಡೋದಕ್ಕೆ. ಐ ನೋ ಲೈಕ್ ದೇವ್ರು ಯಾವಾಗೋ ಒಂದು ದಿನ ಎಲ್ಲ ಹಾರ್ಡ್ ವರ್ಕ್ಗೂ ಕೂಡ ನಮಗೆ ರಿಸಲ್ಟ್ ಕೊಡ್ತಾನೆ ಅಂತ. ಸೊ ಈ ಆಲ್ಗೋನ ಮಾಡುವಂಥ ಪ್ಲ್ಯಾನ್ ಒಂದೇನೇ. ಓಕೆ, ಯಾರ್ಯಾರಿಗೆ ಟ್ರೇಡಿಂಗ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅವ್ರುಗಳಿಗೆ ಹೆಲ್ಪ್ ಮಾಡೋಣ ಅಂತ. ಬಟ್ ನಿಮಗೆ ಇವೆಲ್ಲ ಪ್ಲೇಲಿಸ್ಟ್ನ ಫಾಲೋ ಮಾಡಿ ಇಫ್ ಯು ಆರ್ ಮೇಕಿಂಗ್ ಮನಿ ನಿಮ್ಗೆ ಆಲ್ಗೋ ನೀಡೇ ಇರೋದಿಲ್ಲ. ಓಕೆ, ಸೊ ನಾನು ಅವ್ರುಗಳಿಗೆ ಏನೋ ಒಂದು ಮಾಡಬೇಕು, ಸೊ ದಟ್ ಅವ್ರಿಗೆ ದುಡ್ಡನ್ನ ಕಳ್ಕೊಳ್ದೇ ಇರೋ ಥರ ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಟ್ರೈವ್ ಅಷ್ಟೇನೇ ಇದು. ಲೆಟ್ಸಿ ನೋಡೋಣ ಎಲ್ಲೋಗುತ್ತೆ. ಆ್ಯಂಡ್ ಎಷ್ಟೋ ಜನಕ್ಕೆ ಬರೋ ಕಾಲ್ ಬಂದಿಲ್ಲ. ನಮ್ಮ ಹತ್ರ ತುಂಬ ದುಡ್ಡಿಲ್ಲ, ಜನನ ಮೇಂಟೈನ್ ಮಾಡುವಷ್ಟೆಲ್ಲ ದುಡ್ಡಿಲ್ಲ. ಇರುವಂಥ 100 ಜನನೇ ತುಂಬ ಕಷ್ಟಪಟ್ಟು ಮೇಂಟೈನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ ಸಪೋರ್ಟ್ ಟೀಮ್ ಆಗಿರ್ಬೋದು ಅವರೆಲ್ಲನೂ ನಿಮ್ಗೆ ನೋಡ್ಬೋದು ಯಾವ್ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ಮೇಂಟೈನ್ ಮಾಡೋದು. ಆ್ಯಂಡ್ ಈ ಥರ ಎಲ್ಲ ಇಶ್ಯೂಸ್ ಆದಾಗ ಫಿಕ್ಸ್ ಮಾಡೋದು ಅವೆಲ್ಲನೂ ಕೂಡ. ಸೊ ದಟ್ಸ್ ವೈ ಏನು ಹೇಳ್ತೀನಿ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್.
ಓಕೆ. ಸೊ ನಿಮಗೆ ಲೈಕ್ ಇವತ್ತು ನಾವಿನ್ನೇನು 14K ಸಬ್ಸ್ಕ್ರೈಬರ್ಸ್ ನಿಯರ್ ಇದ್ದೀವಿ. ಹೋಪ್ ಗೈಸ್ ಈ ಒಂದು ವಿಡಿಯೋಯಿಂದ 14K ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ನಾನು ಯಾವತ್ತೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಕೇಳೇ ಇಲ್ಲ, ಬಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರು ಕಲಿಬೇಕು ಅಂತ ಇದ್ದರೆ ತಲುಪಿಸಿ ಅವರಿಗೆ. ಓಕೆ, ಮ್ಯಾಕ್ಸಿಮಮ್ ಯಾವಾಗ ನೀವು ನಿಮ್ಮ ಜೊತೆ ಇರೋರು ಕೂಡ ಕಲಿಬೇಕು, ಅವರೂ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತ ನಿಮಗೆ ಅನಿಸುತ್ತಲ್ಲ, ಬೇರೆಯವ್ರು ಆ ಥರ ಅಂದ್ಕೊಳ್ಳಲ್ಲ ನಿಮಗೆ. ಓಕೆ, ಇವ್ನಿಗೆ ಒಳ್ಳೇದಾಗಬಾರ್ದು ಅಂತಲೇ ಎಷ್ಟೋ ಜನ ಅಂದ್ಕೊಳ್ಳೋದು. ಬಟ್ ನೀವು ಸೂರ್ಯವಂಶದವರು, ನಿಮ್ಗೆ ಆ ಥರ ಅನಿಸ್ತಾ ಇದೆ ಅಂದಮೇಲೆ ಹೆಲ್ಪ್ ಮಾಡಿ, ಬೇರೆಯವರಿಗೂ ತಲುಪಿಸಿ. ಓಕೆ, ಅವ್ರುಗಳಿಗೂ ನೋಡೋ ಥರ ಮಾಡಿ, ಕಲೀಲಿ, ತಪ್ಪುಗಳು ಮಾಡದೇ ಇರೋ ಥರ ಮಾಡೋದಕ್ಕೆ ಬಿಡಬೇಡಿ. ನಿಮ್ಗಳದ್ದೇ ಪೇಜ್ಗಳು ಕ್ರಿಯೇಟ್ ಆಗ್ತಾ ಇದೆ, ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್. ಓಕೆ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಕಲೀರಿ, ಅಡಾಪ್ಟ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ, ಎಂಜಾಯ್ ದ ಪ್ರೋಸೆಸ್. ಓಕೆ, ಎಂಜಾಯ್ ಮಾಡಿ ಈಚ್ ಆ್ಯಂಡ್ ಎವ್ರಿ ಡೇ. ಯು ಗೈಸ್ ವಿಲ್ ಲವ್ ಇಟ್. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಫಂಡಿಂಗ್ ಅಕೌಂಟ್ ಗಿವ್ ಅವೇದು ಮೇಲ್ ಬಂದಿದೆ. ಬರಲಿಲ್ಲ ಅಂದರೆ ಸ್ಪ್ಯಾಮ್ ಫೋಲ್ಡರ್ ನೋಡಿ, ಅಲ್ಲೂ ಬಂದಿಲ್ಲ ಅಂದರೆ ಕಳಿಸ್ತೀನಿ. ವೆಯ್ಟ್ ಮಾಡಿ, ಪೇಷನ್ಸಿಂದ ವೆಯ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್. ಓಕೆ, ಒಂದು ಸಾಂಗ್, ಎಷ್ಟೋ ದಿನ ನನಗೆ ಬ್ರೋ ಒಂದು ಸಾಂಗ್ ಆಡಿ ಅಂತ ಕೇಳ್ತಾನೆ ಇದ್ರು. ಓಕೆ, ನೀವು ಲೈವ್ ಬರ್ತಾ ಇಲ್ಲ, ಬೇರೆ ಸಾಂಗ್ಗಳು ಆಡ್ತಾ ಇಲ್ಲ ಅಂತ. ಓಕೆ, ಈ ನಾಲ್ಕನೇ ಮನೆಗೆ ಶ್ರುತಿನ ಸೆಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಯಾಕಂದರೆ ಸಮ್ಟೈಮ್ಸ್ ನಾನು ಮ್ಯೂಸಿಕಲ್ಲಿ ನೆಕ್ಸ್ಟ್ ಲೆವೆಲ್. ಓಕೆ, ಸೊ ಓಕೆ, ಇದು 3ನೇ ಮನೇಲಿದೆ. ಈ ಹಾಡನ್ನ ಹಾಡಬೇಕಂದ್ರೆ 4ನೇ ಮನೆಗೆ ಹೋಗ್ಬೇಕು. ಓಕೆ, ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿ ಈಗಲೂ, ಇನ್ನು ಬೇರೆ ಏನು ಬೇಕು ಪ್ರೇಮ ಯೋಗಿಯಾಗಲು, ಹೂ ಅರಳುವ ಸದ್ದನು ನಿನ್ನ ನಗೆಯಲೆ ಕೇಳಬಲ್ಲೆ, ನನ್ನ ಏಕಾಂತವನ್ನು ತಿದ್ದಿಕೊಡು ನೀನೀಗ ನಿಂತಲ್ಲೇ, ನಾನೇನೇ ಅಂದರು ನನಗಿಂತ ಚೂಟಿ ನೀನು, ತುಟಿಯಲ್ಲಿಯೇ ಮುಚ್ಚಿಟ್ಟುಕೋ ಮುತ್ತಂದನು ಕದಿಯುವ ಮುನ್ನವೇ, ಕನಸಲಿ ತುಂಬ ಕೆಟ್ಟಿರುವೆನು ನಿನ್ನನ್ನು ಕೇಳದೆ, ರೆಕ್ಕೆಯ ನೀನೆ ಕಟ್ಟಿರಲು ಈ ಹೃದಯವು ಹಾರಿದೆ, ನನ್ನ ಕೌತುಕ ಒಂದೊಂದೇ ಹೇಳಬೇಕು, ಆಲಿಸುವಾಗ ನೋಡು ನನ್ನನ್ನೇ ಸಾಕು, ಸಹವಾಸ ದೋಷದಿಂದ ಸರಿ ಹೋಗಬಹುದೇ ನಾನು, ನನಗಾಗಿಯೇ ಕಾದಿಟ್ಟುಕೋ ಹಠವೊಂದನು ಕೆಣಕುವ ಮುನ್ನವೇ. ಓಕೆ ಗೈಸ್, ಬಾಯ್.